ಇವತ್ತೊಂದು ಬೆಳಗಿನ ತಿಂಡಿ ಮಾಡುವ ಅಂತ. ಗ್ರ್ಯಾಂಡ್ ಮಾಡಲಿಕ್ಕೆ ಎಂತ ಇಲ್ಲ, ಬೇಗ ಆಗ್ತದೆ. 2 ಬಾಳೆ ಎಲೆ ಬೇಕು. ಒಂದು ಹಲಸಿನ ಹಣ್ಣು ಉಂಟು, ಚಿಕ್ಕದಿದ್ದು ನೋಡಿ, ಇಷ್ಟೇ ದೊಡ್ಡದು. ಮೊನ್ನೆ ತೆಗೆದು ಇಟ್ಟಿದ್ದೇವೆ. ತುಂಡು ಮಾಡುವ, ತುಂಡು ಮಾಡಲಿಕ್ಕೆ ಸುಲಭ, ಯಾಕಂದರೆ ಚಿಕ್ಕದಲ್ಲ. ಅದರ ಮೇಣವನ್ನು ತೆಗಿಬೇಕು, ಯಾಕಂದರೆ ಗಮ್ಮಿನಾಗೆ ಉಂಟದು. ಹಲಸಿನ ಸೊಳ್ಳೆ ಕೂಡ ಚಿಕ್ಕದು ನೋಡಿ, ಹಲಸಿನ ಸೊಳ್ಳೆ ನೋಡಿ ಇಷ್ಟೇ ಚಿಕ್ಕದಿರೋದು. ಅಂದರೆ ಹಲಸಿನ ಹಣ್ಣು ಚಿಕ್ಕದಲ್ಲ ಹಾಗೆ. ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ತೆಂಗಿನ ಎಣ್ಣೆ. ಅದೇ ಮೇನೆಲ್ಲ ಹಿಡಿಯೋದಿಲ್ಲ ಕೈಗೆ. ನೋಡಿ ಹಲಸಿನ ಹಣ್ಣನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ ನೋಡಿ. ಇಲ್ಲಿ ಚಿಕ್ಕ ಚಿಕ್ಕ ತುಂಡು ಮಾಡಿ ನೋಡಿ, ಈ ರೀತಿ ತುಂಡು ಮಾಡಿದ್ದೇನೆ. ಸ್ವಲ್ಪ ರವೆ ಬೇಕು, ಅದಕ್ಕೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು. ಇದನ್ನು ಇಡಲಿದ್ರೆ ಉಂಟಲ್ಲ, ಈ ಪಾತ್ರೆ ಕಪ್ಪು ಆಗ್ತದೆ. ಅದಕ್ಕೆ ಬೇಕಾಗಿ ಇದನ್ನು ಇಡೋದು, ಈ ಸ್ಟ್ಯಾಂಡನ್ನು. ಬಾಳೆಗೆ 1 ಚಮಚ ತುಪ್ಪ ತಗೊಳ್ಳುವ ನೋಡಿ, ಇಷ್ಟು ಸಾಕು. ಇದು ನಾನು ಮನೆಯಲ್ಲೇ ಮಾಡಿದ ತುಪ್ಪ. 1 ಕಪ್ ಆಗುವಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ನೋಡಿ. ಮತ್ತು ನಿಮಗೆ ಚಿಕ್ಕ ರವೆ ಯಾವುದು ಕೂಡ ತಗೊಳ್ಬೋದು. ಸ್ವಲ್ಪ ಹುರಿದುಕೊಂಡ್ರೆ ಸಾಕು, ಹಸಿ ವಾಸನೆ ಹೋಗ್ಬೇಕು ನೋಡಿ. ಹುರ್ಕೊಂಡಾಯ್ತು ಸಾಕು ನೋಡಿ. ಅದೇ ಬಾಯಲ್ಲಿ ವಾಪಸ್ ಇಟ್ಟಿದ್ದೇನೆ. ವಾಪಸ್ 1 ಚಮಚ ತುಪ್ಪ ಹಾಕುವ. ಈ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕುವ. ಈ ತುಪ್ಪಕ್ಕೆ ಹಾಕಿ ಸ್ವಲ್ಪ ಹುರಿದ್ರೆ ಆಯ್ತು. ಸ್ವಲ್ಪ ಮೆತ್ತಗೆ ಆಗಬೇಕು. ಎಲ್ಲ ಸಾಫ್ಟ್ ಆಯಿತು, ಸಾಕಿದು ಇನ್ನು ಮೆತ್ತಗೆ ಆಯಿತು. ಈಗ ತೆಗಿಯುವ ನೋಡಿ. ಫ್ರೈ ಮಾಡಿದ ರವೆ ಮತ್ತು ಹಲಸಿನ ಹಣ್ಣನ್ನು ಒಟ್ಟಿಗೆ ಹಾಕಿದ್ದೇನೆ ಫ್ರೈ ಮಾಡಿ. ಈಗ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ. ಸ್ವಲ್ಪ ತೆಂಗಿನ ತುರಿ ಕೂಡ ತಗೊಂಡಿದ್ದೇನೆ. ಇದು ಬೇಕಿದ್ದುಂಟ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಬೋದು. ಏಲಕ್ಕಿ ಹುಡಿ ಅಂತ ಹಾಕಲಿಲ್ಲ ನಾನು. ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಯ್ತು ನೋಡಿ. ಇದಕ್ಕೆ ಬೇಕಿದೆ ಸ್ವಲ್ಪ ನೀರು ಕೂಡ ಹಾಕ್ಬೋದು, ಜಾಸ್ತಿ ಬೇಡ. ಸ್ವಲ್ಪ ನಾನು ಬೆಲ್ಲದ ನೀರು ಹಾಕ್ತೇನೆ. ಬೆಲ್ಲದ ಹುಡಿ ಕೂಡ ಹಾಕ್ಬೋದು. ಬೆಲ್ಲದ ಹುಡಿ ಹಾಕಿದುಂಟಲ್ಲ, ಅದರಲ್ಲಿ ಕಲ್ಲೆಲ್ಲ ಇರ್ತದೆ ಹೊಯ್ಗೆಲ್ಲ, ಅದಕ್ಕೆ ಬೇಕಾದ್ರೆ ನಾನು ಸ್ವಲ್ಪ ಬೆಲ್ಲ ನೀರು ಮಾಡಿ ತಂದದ್ದು. ಬೆಲ್ಲದ ನೀರು ಹಾಕಿ ಮಾತ್ರ ಮಿಕ್ಸ್ ಮಾಡಿದ್ದು. ಇದಕ್ಕೆ ಸ್ವಲ್ಪ ನೀರು ಹಾಕುವ, ಜಾಸ್ತಿ ಬೆಲ್ಲದ ನೀರು ಬೇಡ, ಅದಕ್ಕೆ ಜಾಸ್ತಿ ಸ್ವೀಟ್ ಆಗ್ತದೆ. ಇಲ್ಲದ ಬೆಲ್ಲದ ನೀರು ಹಾಕ್ಬೋದು ನೋಡಿ. ಈ ರೀತಿ ಅದ ಉಂಟು, ಇಷ್ಟು ಸಾಕು ಕಟ್ಟಿದ್ದದು. ರವದ ಬದಲು ಉಂಟು ನಿಮಗೆ ಅಕ್ಕಿ ಹುಡಿಯನ್ನು ಕೂಡ ಹಾಕ್ಬೋದು ನೋಡಿ. ಈಗ ಮಾಡಿ ಸ್ವಲ್ಪ ತಟ್ಟಿ ಇಟ್ಟಾಯ್ತು. ಈಗ ಫೋಲ್ಡ್ ಮಾಡಿ ಬೇಯಲಿಕ್ಕೆ ಇಡೋದು. ಗಟ್ಟಿ ಉಂಟಲ್ಲ, ಹೋಗುದಿಲ್ಲ ಎಲೆಯಿಂದ ಆಚೆ ಈಚೆ ನೋಡಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ನೀರೀಗ ಬಿಸಿ ಆಯಿತು. ಒಂದು ಎಲೆ ಕೂಡ ಇಟ್ಟಿದ್ದೇನೆ. ಈಗ ಇಟ್ಟಾಯ್ತು ಬೇಯಲಿಕ್ಕೆ. ಬೇಗ ಒಂದು 10 ನಿಮಿಷದಲ್ಲಿ ಬೇಯ್ತದೆ. ಈಗ ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಲಿ. 10 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ, ತೆಗಿಯುವ. ಒಂದು ಜಾಸ್ತಿ ಬೆಂದರೆ ಕೂಡ ತೊಂದರೆನಿಲ್ಲ. ಈಗ ಬಿಸಿ ಬಿಸಿ ಉಂಟು, ತೆಗಿಯುವ. ಒಂದು 2 ತೆಗಿದ್ದೇನೆ. ಮತ್ತು ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅಕ್ಕಿ ಹಿಟ್ಟು ಉಂಟು ಸ್ವಲ್ಪ ಕಡಿಮೆ ಹಾಕಬೇಕು. ಇದಾದರೆ ಹಿಟ್ಟು ಎಂತ ಆಗೋದಿಲ್ಲ. ಇದು ಹಲಸಿನ ಹಣ್ಣು ಸ್ಟಾರ್ಟ್ ಆಯಿತು. ಈಗ ನಿಮಗೆ ಸಹ ಇದನ್ನು ಮಾಡ್ಬೋದು ನೋಡಿ, ಎಷ್ಟು ಸಾಫ್ಟಾಗಿ ಉಂಟು ನೋಡಿ. ಇಲ್ಲಿ ಈಗ ಮಾತ್ರ ಬಿಸಿ ಬಿಸಿ ಉಂಟು. ಹಾಗೆ ಬೆಳಗಿನ ತಿಂಡಿ ಮಾಡ್ಬೋದು ನೋಡಿ ಸುಲಭದಲ್ಲಿ. ಅಂದರೆ ಜಾಸ್ತಿ ಗ್ರ್ಯಾಂಡ್ ಮಾಡಲಿಕ್ಕೆ ಅಂತ ಇಲ್ಲ, ಬೇಗ ಆಗ್ತದೆ ಕೂಡ. ತುಂಡು ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಅಂದರೆ ಹಲಸಿನ ಹಣ್ಣನ್ನು 1 ದಿವಸ ಮೊದಲು ತುಂಡು ಮಾಡಿ ಇಟ್ಟೆ ಫ್ರಿಜ್ಜಲ್ಲಿ, ಮರುದಿನ ಬೆಳಿಗ್ಗೆ ಬೇಗ ಮಾಡ್ಬೋದು ಈ ರೀತಿ ತಿಂಡಿಯನ್ನು. ತುಪ್ಪ ಹಾಕಿ ಸ್ವಲ್ಪ ತಿಂದರೆ ಒಳ್ಳೆಯದಾಗ್ತದೆ. ಮತ್ತು ಪದಾರ್ಥ ಎಂತ ಕೂಡ ಬೇಡ ಈ ತಿಂಡಿಗೆ.